ತಮಿಳಿನ ಪೂಜೈ ಸಿನಿಮಾ ಕನ್ನಡಕ್ಕೆ ಬರ್ತಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋದೆ. ಇನ್ನು ಅದರಲ್ಲಿ ದರ್ಶನ್ ನಾಯಕನಾಗಿ ನಟಿಸ್ತಾರೆ ಅಂತ ಕೆಲವು ತಿಂಗಳುಗಳ ಹಿಂದೆ ದೊಡ್ಡ ಸುದ್ದಿಯಾಗಿತ್ತು. ಅದು ಒಂದಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗಿತ್ತು. ಆದ್ರೀಗ ಟ್ವಿಸ್ಟ್ ಇಂದ ಟೇಲ್ ಅನ್ನೋ ರೀತಿ ದರ್ಶನ್ ಮಾಡಬೇಕಿದ್ದ ಪಾತ್ರಕ್ಕೆ ಅಪ್ಪು ಫಿಕ್ಸ್ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗೆ ಈ ಹಿಂದೆ ಈ ಸಿನಿಮಾವನ್ನ ಬುಲೆಟ್ ಪ್ರಕಾಶ್ ನಿರ್ಮಾಣ ಮಾಡ್ತಾರೆ ಅನ್ನಲಾಗಿತ್ತು. ಆದ್ರೀಗ ಬುಲೆಟ್ ಬದಲಿಗೆ ಎನ್ ಕುಮಾರ್ ನಿರ್ಮಾಣ ಮಾಡಲಿದ್ದಾರೆ ಅಂತಿವೆ ಬಲ್ಲ ಮೂಲಗಳು. ಅಂದಹಾಗೆ ಈ ಚಿತ್ರದ ನಿರ್ದೇಶಕರಾಗಿ ಬಜರಂಗಿ ಹರ್ಷ ಆಯ್ಕೆಯಾಗಿದ್ದಾರೆ ಅನ್ನೋದು ಕೂಡ ಲೇಟೆಸ್ಟ್ ಮಾಹಿತಿ. ಸದ್ಯ ಇದೆಲ್ಲವೂ ಗಾಂಧಿನಗರದಲ್ಲಿ ಹರಿದಾಡ್ತಿರೋ ಸುದ್ದಿಯಾಗಿದ್ದು ಸಂಬಂಧಪಟ್ಟವರ್ಯಾರು ಈ ಬಗ್ಗೆ ಸ್ಪಷ್ಟಪಡಿಸಿಲ್ಲ. ಹೀಗಾಗಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಸಿನಿ ರಸಿಕರನ್ನ ಗೊಂದಲಕ್ಕೀಡು ಮಾಡಿದೆ. ನೋಡೋಣ, ಕೆಲವು ವಾರಗಳಲ್ಲಿ ಇದಕ್ಕೆ ಒಂದು ಸ್ಪಷ್ಟತೆ ಸಿಗಬಹುದೇನೋ.